ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ಇದು ನನ್ನ 2ನೇ ವ್ಲಾಗ್. ಇವತ್ತು ಮಾರ್ನಿಂಗ್ ಎದ್ದು ನಮ್ಮ ಪಾಪುಗೆ ನಮ್ಮ ಮನೆಯವ್ರು ಸ್ನಾನ ಮಾಡಿಸಿದ್ರೆ ಎದ್ದು ಟೊಮೆಟೊ ಬಾತ್ ಮಾಡಿ ಫ್ರೆಶನ್ ಅಪ್ ಆಗಿ ನಮ್ಮ ಮನೆಯವ್ರ ಬಾಕ್ಸಿಗೆ ಟೊಮೆಟೊ ಬಾತ್ ಮಾಡಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ಅಕ್ಕಿ ತೊಳೆದಾಕ್ತಾಯಿದ್ದೀನಿ. ಯಾರಿಗಾದರೂ ಟೊಮೆಟೊ ಬಾತ್ ರೆಸಿಪಿ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ನನ್ನ ಮಗಳಿಗೆ ಸ್ವಲ್ಪ ಹಾಲು ಕೊಟ್ಟೆ, ಕಾಂಪ್ಲೇನ್ ಹಾಕ್ಬಿಟ್ಟು ಹಾಲು ಕೊಟ್ಟೆ. ಅವಳು ಅದಕ್ಕೆ ಹಾಲು ಕೊಟ್ಟಿದ್ದಕ್ಕೆ ಖುಷಿಯಾಗಿ ಹಾಲು ಕುಡಿತಾವಳೆ ಈ ಅಂತ ಹಾಲು ಬಿಟ್ಬಿಟ್ಲು ಹಾಲು ಕೊಟ್ಟಿದ್ದ ತಕ್ಷಣ. ನೆಕ್ಸ್ಟ್ ನಾನು ರೆಡಿಯಾಗಿ ಇವತ್ತು ಅದೇ ಒಬ್ಬಟ್ಟು ಹುಟ್ಟೋದು ವ್ಲಾಗ್ ಮಾಡಿದ್ನಲ್ಲ, ನಮ್ಮ ಅಣ್ಣಂದು ಚಪ್ರದ ಪೂಜೆ ಇತ್ತು. ನಮ್ಮ ಆಂಟಿ ಬಂದು ರೆಡಿಯಾಗು ಬೇಗ ಅಂತಂದರು. ರೆಡಿಯಾಗಿ ಕೆಳಗಡೆ ಚಪ್ರದ ಪೂಜೆಗೆ ಹೋಗಿದ್ದೆ. ನಮ್ಮ ಆಂಟಿ ಫಸ್ಟ್ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲ. ನೆಕ್ಸ್ಟ್ ಮಂಗಳಾರತಿ ತೊಗೊಂಡೆ ನೆಕ್ಸ್ಟ್ ನಾನು ಪೂಜೆ ಮಾಡಿಬಿಟ್ಟು ಒಳ್ಳೇದಾಗ್ಲಪ್ಪ ಎಲ್ಲ ಅಂತ ಕೇಳಿಕೊಂಡು ಆಮೇಲೆ ನನ್ನ ಮಗಳು ನೋಡ್ತಾಯಿದ್ರೆ ನಾನು ಪೂಜೆ ಮಾಡ್ತೀನಿ ಮಮ್ಮಿ ಅಂತ ಇದ್ಲು. ಸೊ ಅದಕ್ಕೆ ಅವಳ ಕೈಯಲ್ಲೂ ಪೂಜೆ ಮಾಡಿಸ್ತಾಯಿದ್ದೀವಿ. ನೋಡಿ ನಮ್ಮ ಅಣ್ಣ ರೆಡಿಯಾಗಿ ಹೇಳ್ಕೊಂಡು ಬರ್ತಾಯಿದ್ದಾರೆ. ಇವಾಗ ಅವರೂ ಬಂದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಚಪ್ರಕ್ಕೆ ಪೂಜೆ ಮಾಡಿದ್ರು. ಸೊ ನೆಕ್ಸ್ಟು ನಾನು ಬಂದು ನಮ್ಮ ಮನೆಯವ್ರಿಗೆ ಟಿಫನೆಲ್ಲ ಹಾಕ್ಕೊಟ್ಟು ಟೊಮೆಟೊ ಬಾತ್ ಹಾಕ್ಕೊಟ್ಟು ಅವ್ರಿಗೆ ಬಾಕ್ಸ್ ಎಲ್ಲ ತೊಗೊಂಡು ಅವ್ರು ಕೆಲ್ಸಕ್ಕೆ ಹೋದರು. ನೆಕ್ಸ್ಟ್ ನನಗಂತೂ ಮನೇಲಿ ಇವತ್ತು ಸಖತ್ ಕೆಲಸ ಇತ್ತು. ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಒಣಗಾಕಿ ಮಳೆ ಬೇರೆ ಬರ್ತೈತೆ, 2-3 ಸತಿ ತೆಗಿಯೋದು ಹಾಕೋದೇ ಆಯಿತು. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಇನ್ನೇನು ತಿನ್ನೋದು ಅಂದ್ಬಿಟ್ಟು ನನ್ನ ಮಗಳು ಪಾಪ್ಕಾರ್ನ್ ಕೇಳ್ತಾಯಿದ್ಲು. ಅವಳಿಗೆ ಪಾಪ್ಕಾರ್ನ್ ಮಾಡಿಕೊಟ್ಟು ಇಬ್ಬರು ಬೂಸ್ಟ್ ಮಾಡ್ಕೊಂಡು ಕುಡಿದ್ವಿ. ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಸೊ ನಮ್ಮ ಮನೆಯವರು ಬೇಗ ಬಂದರು, 1 o'clock 2 o'clock ಎಲ್ಲ. ಅವರು ನನಗೂ ಬಿಸಿ ಬಿಸಿ ಪಾಪ್ಕಾರ್ನ್ ಬೇಕಂದ್ರೆ ಸೊ ಅವ್ರಿಗೂ ಪಾಪ್ಕಾರ್ನ್ ಮಾಡಿ ಕೊಟ್ಟೆ. ಅವ್ರಿಗೆ ಪಾಪ್ಕಾರ್ನ್ ಮಾಡಿ ಕೊಡೋದಲ್ಲದೆ ಅವರಿಗೆ ಸ್ಪ್ರೈಟ್ ಬೇರೆ ಬೇಕಿತ್ತಂತೆ, ಸ್ಪ್ರೈಟು ಕೊಟ್ಟೆ. ಸೊ ಇದಾಗಿತ್ತು ನನ್ನ ಮಧ್ಯಾಹ್ನದ ಊಟ. ನೆಕ್ಸ್ಟ್ ಪಾಪ ನಮ್ಮ ಮನೆಯವರೇನೆ ಆಮ್ಲೆಟ್ ಹಾಕ್ಕೊಡ್ತಾಯಿದ್ರು. ನಿಜ ನಾವು ಎಷ್ಟೇ ಮಾಡ್ಕೊಂಡು ತಿನ್ಬೋದು, ಬಟ್ ಹಸ್ಬೆಂಡ್ ಮಾಡ್ಕೊಡೋದಂದರೆ ಸಖತ್ತಾಗಿರುತ್ತೆ. ಅವ್ರು ನಿಜ ಆಮ್ಲೆಟ್ ಮಾತ್ರ ಸಖತ್ತಾಗಿ ಮಾಡ್ತಾರೆ. ನಾವು ಎಷ್ಟೇ ಏನೇ ಯಾಕೆ ಮಾಡಿದ್ರು ಚೆನ್ನಾಗಿರಲ್ಲ, ಅವ್ರು ಹಾಕೋ 1-2 ಐಟಮೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸಂಜೆ ಆಯಿತು. ನಮ್ಮ ಮನೆಯವ್ರು ಬಿಸಿ ಬಿಸಿ ಹಾಕಿ ಕಾಫಿ ಮಾಡಿಕೊಡು ಅಂದರು. ಸೊ ಅವ್ರಿಗೂ ಕಾಫಿ ಮಾಡಿಕೊಟ್ಟೆ. ಅಷ್ಟರಲ್ಲಿ ಕೆಳಗಡೆ ಬೆಳಗ್ಗೆ ಚಪ್ರ ಪೂಜೆ ಮಾಡಿಬಿಟ್ಟಿದ್ರು, ಹಾಕೊಳ್ಳೋಣ ಅಂತ ಮಳೆ ಬರ್ತೈತಂತ ಇವಾಗೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ನಮ್ಮ ಅಣ್ಣ ಇನ್ನೊಂದೇ ಝೂಮ್ ಮಾಡಿ ಮಾಡ್ತೀನಿ ಬಿಡೋಣ. ಪಾರ್ಟ್ 1 ಪಾರ್ಟ್ 2 ಥರ ಹಾಕ್ತೀನಿ. ಅಣ್ಣ ಹಿಂಗಂದ್ರು. ಸೊ ಆಮೇಲೆ ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಬಾಯ್ ಬಾಯ್.